I like my skin. maybe 1 hour ಟೈಮ್ ತಗೋಬೋದಲ್ಲ. ಸೊ ಈಗ ಹೋಗ್ತಾ ಇದ್ದೀವಿ ಆ್ಯಂಡ್ ಇಟ್ಸ್ ಶೋಯಿಂಗ್ 43 minutes and 21 kilometers ಫ್ರಮ್ ಸಿಯೋಲಿನ್. ಸೊ ಐ ಹೋಪ್ ಸೊ ಟೈಮ್ ಒಳಗೆ ರೀಚ್ ಆಗ್ತೇವೆ ಅನ್ಕೋತೀನಿ, ಬಿಕಾಸ್ ಫೋಟೋಸ್ ವೀಡಿಯೋಸ್ ಯಾವ ಬರೋದಿಲ್ಲ ಇಲ್ಲಂದ್ರೆ. ಆಲ್ಮೋಸ್ಟ್ ಎಲ್ಲ ರೋಡ್ ಮಾಡತ್ತಾರ, ಸೊ ಅದ್ರ ಸಂಬಂಧನ ಸ್ವಲ್ಪ ಡಿಲೇ ಆಗತ್ತೈತಿ. ಆ್ಯಂಡ್ ಸೊ ನಾವೀಗ ಹೋಗತ್ತೀವಲ್ಲ ಆ ಪ್ಲೇಸ್ಗೆ ಫೌಂಟೇನ್ ನ್ಯಾಶ್ ಅಂತ ಕರೀತಾರೆ, ಬಿಕಾಸ್ ಇಟ್ಸ್ ಅ ಪೋರ್ಚುಗಲ್ ವರ್ಡ್, ನಾಟ್ ದ ಇಂಗ್ಲೀಷ್ ವರ್ಡ್. ಬಿಕಾಸ್ ಫೌಂಟೈನ್ಸ್ ಅಂತ ನಾವು ಪ್ರನೌನ್ಸ್ ಮಾಡ್ತೀವಿ, ಬಟ್ ಇಟ್ಸ್ ಅ ಫೌಂಟೇನ್ ನ್ಯಾಶ್ ಬಿಕಾಸ್ ಇದನ್ನು ಪೋರ್ಚುಗೀಸ್ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೊ ಅದಕ್ಕೆ ಸೊ ಎಲ್ಲ ಮಾಲ್ನೂ ಐತಿ ಇಲ್ಲಿ. ಕ್ಯಾನ್ ಸಿ ದಿಸ್ ಮಾಲ್. ಸೊ ದಿಸ್ ಪಂಜಿ ಈಸ್ ಕ್ಯಾಪಿಟಲ್ ಆಫ್ ಗೋವಾ. ಸೊ ನೋಡ್ಬೋದು ರೋಡ್ಸ್ ಎಲ್ಲ ಎಷ್ಟು ನೀಟ್ ಆಗಿದಾವೆ ಇಲ್ಲಿ. ಆ್ಯಂಡ್ ಆಲ್ಸೋ ಬ್ರಿಡ್ಜ್. ಸೊ ಅಲ್ಲಿ ಮೇಲೆ ನೋಡ್ರಿ ಬ್ರಿಡ್ಜ್ ಯಾವ ಥರ ಐತೆ ಅಂತ. ಈ ಬ್ರಿಡ್ಜ್ ಮೇಲಿಂದ ಬಂದೇವಿ ನಾವು ಲೈಕ್ ಮೊನ್ನೆ. ಬಸ್ ಹೋಗತ್ತಿಲ್ಲ ಎಲ್ಲ ಬರ್ದಾರೆ, ಲೈಕ್ ಲೋಕಲ್ ನೇಮ್ ಕಲಂಗೋಟ್, ಪಂಜಿ, ಕಾಂದೋಲಿಮ್. ಸೊ ಕಾಂದೋಲಿಮ್ ಆ್ಯಂಡ್ ಕ್ಯಾಂಡೋಲಿಮ್ ಅಂತ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ನಮ್ಮ ಮಾವನ ಮನೆ ಇಲ್ಲೇ ಐತಲ್ಲ. ಸೊ ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಮತ್ತು ನಮ್ಮ ಎಲ್ಲರೂ ಫ್ಯಾಮಿಲಿ ಹೋಗ್ತಿದ್ವಿ. ಬಾಗ ಬೀಚಿಗೆ ಕರ್ಕೊಂಡು ಹೋಗ್ತಿರು ಒನ ಬಿಸಿಲಾಗ 1 ಗಂಟೆಗೆ ಇಂಥ ಬಸ್ ಒಳಗೆ ಕರ್ಕೊಂಡು ಹೋಗಿ ನಮ್ಮನ್ನ ಸಮುದ್ರ ಒಳಗೆ ಆಟ ಆಡಿಸಿ ಫುಲ್ ಟ್ಯಾನ್ ಆಗಿ ಬ್ಲ್ಯಾಕ್ ಆಗಿ ಹೋಗ್ಬಿಡ್ತಿದ್ವಿ. ಅದಾದ ನಂತರ ಊಟ ಮಾಡೋದಲ್ಲೇ ಬೀಚ್ ಸೈಡ್ ಕುಂತ ಎಲ್ಲ ಇಂಡಿಯನ್ ಕ್ರೌಡ್ ಇರ್ತಿತ್ತಲ್ಲೇ ಆ್ಯಂಡ್ ವಾಪಸ್ ಬರೋದು. ಆ್ಯಂಡ್ ದೋಸ್ ವೇರ್ ಸಮ್ ಡೇಸ್. ಬಟ್ ಅವಾಗ ನಾವು ಭಾಳ ಸಣ್ಣವ್ರು ಇದ್ವಿ ಆ ಟೈಮ್ ಒಳಗೆ, ಲೈಕ್ ಸ್ಕೂಲ್ 5th 6th ಆ ಟೈಮ್ ಒಳಗಿದ. ಬಟ್ ಆಮೇಲೆ ಬರೋಕೆ ಆಗೇ ಇಲ್ಲ ಬಿಕಾಸ್ ಆಫ್ ಸಮ್ ಎಜುಕೇಷನ್ ಆ್ಯಂಡ್ ಎವ್ರಿಥಿಂಗ್. ಬಂದೇ ಇಲ್ಲ ಜಾಸ್ತಿ, ಯಾವಾಗಾದರೂ ಬರುತ್ತೆ. ಬಟ್ ಆಮೇಲೆ ಲೈಕ್ ಟ್ರಾವೆಲ್ ಮಾಡೋ ಜಾಸ್ತಿ ಕರೆಂಟ್ ಆಯಿತು. ಆ್ಯಂಡ್ ದಿಸ್ ಯು ಸಿ ನೈಸ್. ಬ್ರಿಡ್ಜಸ್ ಅದಾವಿಲ್ಲ ಎಲ್ಲ ಕಡೆ ಜಾಸ್ತಿ. ಸೊ ಸ್ವಲ್ಪ ಬಿಸಿಲು ಬರ್ಬೇಕು ಆ್ಯಕ್ಚುಲಿ, ಬಿಕಾಸ್ ಫೋಟೋಸ್ ತಗೊರೋದೈತೆ ನನಗೂ. ವಾವ್, ನೈಸ್. ಸೊ ಗೈಸ್ ಇಲ್ಲಿ ನೋಡಿ ಕ್ರೂಸ್ ಐತಿ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ಹಿಂಗೆ ಕ್ರೂಸ್ ಒಳಗದು ಹೋಗ್ಬೇಕಂದ್ರೆ ಈ ಕಡೆ ಪಂಜಿ ಕಡೆ ಬಂದ್ರೂ ಚಲೋ ಎಷ್ಟು ಕ್ಲೀನ್ ನೀಟ್ ಐತಿ ನೋಡಿ. ಯಾ ಗೈಸ್, ಸೊ ಇದು ಏನೋ ಫೌಂಟೈನ್ ನ್ಯಾಶ್ ಸ್ಟಾರ್ಟ್ 3 minutes ಐತಲ್ಲ ಇಲ್ಲಿಂದ. ಸೊ ಇಲ್ಲಿಂದ ಸ್ಟಾರ್ಟ್ ಆಗೈತೆ ಕಲರ್ಸ್ ಪಾರ್ಕ್ ನಡ್ಕೊಂಡು ಹೋಗ್ಬೇಕು. ಸೊ ಗೈಸ್ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ಫೌಂಟೈನ್ಸ್ ಒಳಗೆ ನಡ್ಕೋತ ಹೋಗ್ತಾ ಇದ್ದಾವೆ, ಬಿಕಾಸ್ ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ. ಸೊ ದ ಸ್ಟ್ರೀಟ್ ಈಸ್ ಲೈಕ್ ದಿಸ್. ಸೊ ದ ಸ್ಟ್ರೀಟ್ ಈಸ್ ಲೈಕ್ ದಿಸ್. So this is the church. So ಇಲ್ಲಿ ಶೂಟಿಂಗ್ ಆಗೈತಿ ಲೈಕ್ ಬಾಲಿವುಡ್ ಮೂವೀಸ್, ಆಶಿಕಿ 2, ದಿಲ್ವಾಲೆ ಆ್ಯಂಡ್ ಮಲಂಗ್ ಆ್ಯಂಡ್ ಆಲ್ಸೋ ರಣವೀರ್ ಸಿಂಗ್ ಮೂವಿ ಅದೆಲ್ಲ. ಸೊ ಅದು ಆಯ್ತು. ಸೊ ಎಷ್ಟು ರಶ್ ಇರ್ತೈತೆ ನೋಡ್ರಿ ಸ್ಟ್ರೀಟ್ ಒಳಗೆ. ಎಷ್ಟು ರಶ್ ಐತಿ ಅಂದ್ರೆ ದಿಸ್ ಇಸ್ ದ ರಿಯಾಲಿಟಿ ಆಫ್ ಫೌಂಟೈನ್ ನ್ಯಾಶ್. ಶೋರ್ no photography allowed actually in this road. So guys, no photography allowed anywhere here.
ರಿಸಾರ್ಟ್. ಸೊ ಅದಕ್ಕೆ ಜಸ್ಟ್ ಒಂದು ಕ್ಯಾಫೆಗೆ ಬಂದೇವಿ. ಸೀರಿಯಸ್ಲಿ ಪ್ಲೇಸ್ ಭಾಳ ಚಲೋ ಐತಿ, ಬಟ್ ಒಂದು ಕಡೆನೂ ಫೋಟೋಗ್ರಾಫಿ ಅಲೌಡ್ ಐತೆ. ಸೊ ಗಾಯಸ್, ಆ್ಯಕ್ಚುಲಿ ಒಂದು ಸ್ವಲ್ಪನೂ ಫೋಟೋ ತಗೋರಕ್ಕೆ ಕೊಡತ್ತಿಲ್ಲ. ಹ್ಯಾಂಡ್ ಮಳೆ ಅಂತೂ ಬರತೈತಿ. ಸೊ ಫೌಂಟಾನಿಶ್ ಅಲ್ಲಿ ಹೋಗೋದ್ರೆ ನೀವು ಫೋಟೋ ತಗೋರೋದಿರಂಗಿಲ್ಲ, ಜಸ್ಟ್ ನೋಡ್ಕೊಂಡು ಬರೋದಿದ್ರೆ ಹೋಗ್ಬೋದು. ಆ್ಯಂಡ್ ಮಳೆ ಬಂದರೂ ಅಷ್ಟು ಚೆಕ್ ಆಗೋದಂದ್ರೆ ಸೊ ಮಚ್ ಆಫ್ ಫ್ಲೈಯಿಂಗ್. ಮಳೆಗೂ ಬರತೈತಿ ಇಲ್ಲೇ. ಸೊ ಇದೆಲ್ಲ ಬ್ರ್ಯಾಂಡ್ಸು ಇದಾವೆ. ಸೊ ಯು ಕ್ಯಾನ್ ನಾವು ಆ್ಯಕ್ಚುಲಿ ಕ್ರೂಸ್ ಟ್ರೈ ಮಾಡಬೇಕಂತ ಹೋದ್ರೂ ನಮ್ಗೆ ಅನ್ಸುತ್ತೆ ಒಂದು ಸ್ವಲ್ಪ ಚಲೋ ಇರ್ಬೋದಂತ. ಬಟ್ ನಿಮ್ಗೇನಾದರೂ ಕ್ರೌಡೆಡ್ ಪ್ಲೇಸಸ್ ಪಸಂದಿಲ್ಲ, ಭಾಳ ಜನ ಇದ್ದಾರು ಆ್ಯಂಡ್ ಕ್ರೌಡ್ ಅಷ್ಟು ಸರಿ ಇಲ್ಲ ಅಂದ್ರೆ ದಟ್ ಈಸ್ ನಾಟ್ ಅ ಗುಡ್ ಪ್ಲೇಸ್. ನನಗಂತೂ ಲೈಕ್ ವೆರಿ ಕ್ರೌಡೆಡ್ ಪ್ಲೇಸಸ್ ವಿ ಡೋಂಟ್ ಲೈಕ್ ಆ್ಯಕ್ಚುಲಿ. ಸೊ ಅದಕ್ಕೆ ಸ್ವಲ್ಪ ಡಿಸಪಾಯಿಂಟೆಡ್ ಆಯಿತು. ಇನ್ನೂ ಸ್ವಲ್ಪ ಚಲೋ ಇರ್ಬೋದಿತ್ತು ಎಕ್ಸ್ಪೀರಿಯನ್ಸ್. ಲೈಕ್ ಭಾಳ ಜನ ಹತ್ಬಿಟ್ಟಾರ ಅವ್ರು ಒಮ್ಮೆ ಒಂದು ಕ್ರೂಸ್ ಒಳಗೆ ಆ್ಯಂಡ್ ನಾಟ್ ವೆರಿ ವೆಲ್ ಮೇಂಟೈನ್ಡ್ ಐ ಫೆಲ್ಟ್. ಸೊ ದ್ಯಾಟ್ಸ್ ಮೈ ಒಪಿನಿಯನ್. ಆ್ಯಂಡ್ ಆಲ್ಸೋ 500 rupees per person. It's not worth. ನಾವು ಆ್ಯಕ್ಚುಲಿ ಬಾರ್ಗೇನ್ ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಆ್ಯಂಡ್ ಐ ಫೀಲ್ ಸೊ ಇಟ್ಸ್ ನಾಟ್ ವರ್ತ್ ಎಟ್ ಆಲ್. ಜಸ್ಟ್ ಹೋಗೋದು ಬರೋದು ಅಷ್ಟೇ. ಬಟ್ ಅಲ್ಲಿ ಏನಾದರೂ ಫುಡ್ ಅದ ಬೇಕಾಗಿತ್ತು, ಅದನ್ನು ಇದಾಗ್ತಿತ್ತು. ಆ್ಯಂಡ್ ಇದು ನೋಡಿ ಕ್ಯಾಸಿನೋ. ಸೊ ಓವರ್ ಆಲ್ ಪಂಜಿ ಇಸ್ ಅ ವೆರಿ ಗುಡ್ ಸಿಟಿ ಆ್ಯಂಡ್ ವಾಟ್ ಐ ಫೆಲ್ಟ್. ಸೆಕೆಂಡ್ ಥಿಂಗ್, ಫೌಂಟೈನ್ಸ್ಗೆ ಹೋಗಿದ್ವಿ ಅಲ್ಲ. So that is a big no if you want to take photos or videos. Because ಅಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಮಾಡೋಕ್ಕೆ ಕೊಡೋದೇ ಇಲ್ಲ. ಎಲ್ಲಿ ಹೋದ್ರೂ ಎಲ್ಲ ಕಡೆ ಬೋರ್ಡ್ ಹಚ್ಚಿದ್ದಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದ್ರೆ ಡೈರೆಕ್ಟಾಗಿ ಹೇಳ್ತಾರೆ ಲೈಕ್ ಇಲ್ಲಿ ನಿಲ್ಬೇಡ್ರಿ, ಅಲ್ಲಿ ನಿಲ್ಬೇಡ್ರಿ, ಅಲ್ಲಿ ಫೋಟೋ ತಗೋಬೇಡ್ರಿ, ಇಲ್ಲಿ ಫೋಟೋ ತಗೋಬೇಡ್ರಿ. ಆ್ಯಂಡ್ ಜಸ್ಟ್ ನಿಮಗೆ ಅಂದ್ರೆ ಒಂದೊಂದು ಪ್ಲೇಸ್ ಒಳಗೆ ವೆಹಿಕಲ್ಸು ಅಲೌಡ್ ಇಲ್ಲ. ಬಿಕಾಸ್ ಅಲ್ಲೆಲ್ಲ ಲೋಕಲ್ ಏರಿಯಾ ಐತಿ, ಅಂದರೆ ಲೋಕಲ್ ಜನ ಇರ್ತಾರೆ, ಅವ್ರ ಮನೆಗಳದ. ಸೊ ಅವ್ರಿಗೆ ಪಸಂದಿಲ್ಲ ಅಲ್ಲಿ ಫೋಟೋಸ್ ತಗೊಳ್ಳೋದಿಲ್ಲ. ದ್ಯಾಟ್ ಈಸ್ ಓಕೆ, ಅವ್ರ ಪ್ರೈವೇಸಿ ಅದೆಲ್ಲ. ಬಟ್ ಟೂರಿಸ್ಟ್ ಅದು ಬರ್ತಾರಲ್ಲ, ಸೊ ಅಲ್ಲಿ ಹೋದ್ರೂ ಸ್ವಲ್ಪ ಭಾಳ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಫಾಲೋ ಮಾಡಬೇಕಾಗ್ತೈತಿ. ಸೊ ದ್ಯಾಟ್ಸ್ ವೈ ಪ್ಲೇಸ್ ಚಲೋ ಐತಿ. ಬಟ್ ಇಫ್ ಯು ವಾಂಟ್ ಟು ಟೇಕ್ ಸಮ್ photos or videos and make some memories, then that is not a right place to go. So that is one of the drawback ಅನ್ಕೋತೀನಿ. ನೋಡೋಕ್ಕೆಲ್ಲ ಕಲರ್ಫುಲ್ ಐತಿ, ಬಟ್ ಸ್ವಲ್ಪನೂ ಅಂದ್ರೆ ಕೋಆಪ್ರೇಟಿವ್ ಇಲ್ಲ ಅಲ್ಲಿ ಜನ. ಸೊ ಜಸ್ಟ್ ಯು ಕ್ಯಾನ್ ಗೋ ಆ್ಯಂಡ್ ವಾಕ್ ಥ್ರೂ ದ ಸ್ಟ್ರೀಟ್ಸ್ ಆ್ಯಂಡ್ ಕಮ್ ಬ್ಯಾಕ್, ದ್ಯಾಟ್ಸ್ ಆಲ್.
ಬಟ್ ಕಂಟಿನ್ಯೂ ಆಗಿ ನಿಮ್ಗೆ ಏನಾದರೂ ನಿಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರ್ಬೇಕಂದ್ರೆ ಅದೇನು ರೈಟ್ ಪ್ಲೇಸ್ ಅಲ್ಲ. ಸೊ ಅದ್ರ ಬದಲು ಬೀಚಸ್ ಅದು ನೀವು ವಿಸಿಟ್ ಮಾಡ್ಬೋದು. ದಟ್ ಈಸ್ ದ ಗುಡ್ ಆಪ್ಷನ್. ಆ್ಯಂಡ್ ಅದರ್ ಕೆಫೇಸ್ ಆ್ಯಂಡ್ ಆಲ್ ಯು ಕ್ಯಾನ್ ವಿಸಿಟ್. ಆ್ಯಂಡ್ ಸೌತ್ ಗೋವಾ ಯು ಕ್ಯಾನ್ ವಿಸಿಟ್. ಬಟ್ ಇಲ್ಲಿ ಸ್ವಲ್ಪ ಹೈಪ್ ಅದ ಅಂತ ಅನಿಸುತ್ತೆ ನನಗೆ. ದಟ್ಸ್ ಒನ್ ಆಫ್ ದ ಥಿಂಗ್ಸ್. ಓವರಾಲ್ ಪಂಜಿ ಅಂತೂ ಚೆನ್ನಾಗೈತಿ. ಲೈಕ್ ಇಟ್ಸ್ ಗುಡ್. Just reached the apartment, guys. Just reached, and the leather dress, leather skirt halata first time ಹಾಕೊಂಡಿದ್ದೀನಿ. ಬಟ್ just reached the home, guys, and actually I will show you something. Say ನೋಡು ನನ್ನ ಸ್ಕರ್ಟ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದ. ಆ್ಯಂಡ್ ಮೈ ಬೆಸ್ಟ್ ಫ್ರೆಂಡ್ ಆಕೆ ಕೊಟ್ಟಿದ್ದ ಗಿಫ್ಟ. ಬಟ್ ಲೆದರ್ನ ಫಸ್ಟ್ ಟೈಮ್ ಹಾಕೊಂಡಿನಿ. ಬಟ್ ಎಲ್ಲ ಹರಿದು ಬಿಟ್ಟೈತಿ. ಸೊ ತಗೋ ಹೊಸದು ಕೊಡಿಸ್ತೀನಿ. ಆ್ಯಕ್ಚುಲಿ ಲೆದರ್ ಯುನೋ ಏನು ನಗಿಸ್ಬೇಡ. ಲೆದರ್ ತೊಗೊಳೋದಂದ್ರೆ ಈ ಥರ ಎಕ್ಸ್ಪೀರಿಯನ್ಸ್. ಲೆದರ್ ತೊಗೊಳೋದು ಬಿಗ್ ನೋ. ಈ ಕಡೆ ಎಲ್ಲ ಹೋಗಿ ಅಲ್ಲಿ ಬಂದು. ಸೊ ಗೈಸ್ ಈಗ ಪಂಜದಿಂದ ಬಂದು ಶವರೆಲ್ಲ ತೊಗೊಂಡೆ. ಬಿಕಾಸ್ ಭಾಳ ಶೆಕೆ ಆಗತ್ತಿತ್ತು. ಆ್ಯಂಡ್ ಆಲ್ಸೋ ವಾಟ್ ವಿ ಸೇ ಲೈಕ್ ಸ್ಟಿಕ್ಕಿನೆಸ್ ಬಾಡಿ ಎಲ್ಲ ಆ ಥರ ಆಗತ್ತಿತ್ತು. ಆ್ಯಂಡ್ ಆಲ್ಸೋ ಕ್ರೂಸ್ ಒಳಗೆಲ್ಲ ಹೋಗಿದ್ವಿ. ನನಗೇನು ಅಷ್ಟು ಹೈಜೆನಿಕ್ ಅನಿಸಿಲ್ಲ. ಸೊ ದ್ಯಾಟ್ಸ್ ವೈ ಐ ಟುಕ್ ಶವರ್. ಆ್ಯಂಡ್ ಈಗ ಏರ್ಬಿಎನ್ಬಿಗೆ ಬಂದಿದ್ವಿ. ಆ್ಯಂಡ್ ಈಗ ಕುಕ್ಕಿಂಗು ಕೂಡ ಮಾಡ್ಕೋಬೇಕು. ಯಾಕಂದ್ರೆ ಹೊರಗಿನ ಫುಡ್ ಎಲ್ಲ ಚೆಕ್ ಮಾಡೀನಿ, ಯಾವುದೂ ನಂಗೆ ಸರಿ ಅನ್ಸತ್ತಿಲ್ಲ. ಆ್ಯಂಡ್ ಮೋಸ್ಟ್ಲಿ ಎಲ್ಲ ಫಿಶ್ ಥಾಲಿ ಅದಾವೆ, ಫಿಶ್ ಚಿಕನ್ ಥಾಲಿ ಎಲ್ಲ. ಆ್ಯಂಡ್ ನಂಗೆ ಐ ಡೋಂಟ್ ಈಟ್ ಫಿಶ್ ಚಿಕನ್ ಆ್ಯಂಡ್ ಎವ್ರಿಥಿಂಗ್, ಓನ್ಲಿ ಎಗ್. ಸೊ ಕಮ್ ಲೆಟ್ಸ್ ಕುಕ್ ಸಮಥಿಂಗ್. ಆ್ಯಂಡ್ ಲೈಟ್ಸ್ ಎಲ್ಲ ಆಫ್ ಮಾಡ್ಯಾರಪ್ಪ. ದಿಸ್ ವೈಟ್ ಲೈಟ್, ಹೋಮ್ ಲೈಟ್. I just love warm lights because skin ಯಾವ ಥರ ಮಸ್ತ್ ಶೈನ್ ಕೊಡ್ತದಲ್ಲ ಲೈಟ್ಗೆ. ಆ್ಯಂಡ್ ಆಲ್ಸೋ ಕ್ಲೋಸ್ ಮಾಡ್ತೇನೆ. ಆ ಕಡೆ ಎಲ್ಲ ಜಂಗಲ್ ಥರ ಐತಿ. ಈಗ ಕುಕಿಂಗ್ ಮಾಡ್ಕೋಬೇಕು. ಸೊ ಲೆಟ್ಸ್ ಕುಕ್ ಸಮಥಿಂಗ್. ಸೊ ಇವಾಗ ಈಸಿಲಿ ಮಾಡ್ಕೋಬೇಕಂದ್ರೆ ಜಸ್ಟ್ ಐ ಥಾಟ್ ಆಫ್ ಡೂಯಿಂಗ್ ಸಮ್ ರೈಸ್. ಅನ್ನ ಮಾಡ್ಕೋಬೇಕು. ಆಮೇಲೆ ವೆಜಿಟೇಬಲ್ಸ್, ಕುಕಿಂಗ್ ಒಳಗೂ ಭಾಳ ಎಕ್ಸ್ಪರ್ಟ್ ಇಲ್ಲ ನಾನು. ಅಷ್ಟು ಬೇಸಿಕ್ ಸರ್ವೈವಲ್ ಸ್ಕಿಲ್ಸ್ ಅದಾವೆ, ಅದನ್ನು ಕಲ್ತೇನೆ. ಇನ್ನು ಐಡಿಯಾ ಮಾಡ್ಕೋಬೇಕಂದ್ರೆ ರೈಸ್ ಮಾಡ್ಕೋತೀನಿ. ರೈಸ್ ಜೊತೆ ಎಗ್, ಈಸಿ ಆಪ್ಷನ್ ಫಾರ್ ಕುಕಿಂಗ್. ಸೊ ಏನಪ್ಪ ಅಂದ್ರೆ ಸೊ ದಿಸ್ ಈಸ್ ಆರ್ ಕ್ಯೂಟ್ ಕಿಚನ್ ಇನ್ ಎಗ್. ಸೊ ಈಗ ಈ ಆ್ಯಕ್ಚುಲಿ ಕುಕ್ಕರ್ ಒಳಗೆ ನೀರು ಎಷ್ಟು ಹಾಕೋದ ಟೆನ್ಷನ್ ಆಗ್ತೈತಿ. ಯಾಕಂದ್ರೆ ಜಾಸ್ತಿನೂ ನೀರು ಹಾಕಿರೋ ಒಂದ್ಸರಿ ನೀರು ನಿಲ್ತೈತಿ, ಜಾಸ್ತಿ ನೀರೇ ಆಗ್ತೈತಿ ಅಥವಾ ಕಮ್ಮಿ ನೀರೇ ಆಗ್ತೈತಿ. ಹಾಕತ್ತೀನಿ ಅಂತಂದ. ಸೊ 2-3 ಸರಿ ಹ್ಯಾಂಡ್ ವಾಶ್ ಮಾಡಿ ಬಂದು ಜಳಕ ಮಾಡಿ ಬಂದು ಕುಕಿಂಗ್ ಮಾಡೋದು. ಯಾವ ಥರ ಅದು ಟೇಸ್ಟ್ ಆಗೋದು ಗೊತ್ತಿಲ್ಲ. ಐ ಪ್ರಿಪೇರ್ಡ್ ದಿಸ್ ಭೆಂಡಿ ಫ್ರೈ, ಡೀಪ್ ಸ್ಟಫ್ ಫ್ರೈ. ಆ್ಯಂಡ್ ಇವಾಗ ಪೊಟ್ಯಾಟೋಸ್ ಮಾಡತ್ತೀನಿ. ಮನೆ ಒಳಗೇನು ಎಷ್ಟು ಅಡುಗೆದು ಮಾಡ್ತೀನಂದ್ರೆ ನಮ್ಮ ಮಮ್ಮಿ ಫುಲ್ ಖುಷ್. ಮಲ್ಟಿ ಟಾಸ್ಕಿಂಗ್ ನೋಡ್ರಿ. ಡಾಕ್ಟರ್ ಸುಷ್ಮಿತಾ ಶಾಂತಿ ನಾಯ್ಕ್ ಅವರು ಟ್ರಾವೆಲು ಮಾಡ್ತಾರೆ, ಬ್ಲಾಗಿಂಗು ಮಾಡ್ತಾರೆ, ಕುಕ್ಕಿಂಗು ಮಾಡ್ತಾರೆ, ಮತ್ತು ಅವ್ರ ಬಿಸ್ನೆಸ್ ಕೂಡ ರನ್ ಮಾಡ್ತಾರೆ. ಬಿಸ್ನೆಸ್ ಇದು ರನ್ ಮಾಡಬೇಕಾ ಹೋಗಿ. ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತೂ ಫುಲ್
ಟೆನ್ಷನ್ ಒಳಗೆ ಬಂದಿರ್ತಾರೆ ಈಗ ಅನಿಸ್ತೈತಿ. ಯಾಕಂದ್ರೆ ಮೇಡಮ್ ಅವರು ಒಂದ್ಸಲ ಟ್ರಿಪ್ ಪ್ಲ್ಯಾನ್ ಮಾಡಿದ್ರಂದ್ರೆ ಮಿನಿಮಮ್ 1 ವೀಕ್ ಟು 10 ಡೇಸ್ ಅವ್ರು ವಾಪಸ್ ಹೋಗೋದೇ ಇಲ್ಲ ಎಲ್ಲೂ ಟ್ರಿಪ್ ಮಾಡಿದ ಮೇಲೆ. ಇದವ್ರದ ಏನನ್ಬೇಕಂದ್ರೆ ಸ್ಟ್ರಾಟಜಿ ಅನ್ಬೇಕು ಅಥವಾ ರೂಲ್ಸ್ ಅನ್ಬೇಕು ಏನೂ ಹೇಳೋದು ಗೊತ್ತಾಗತ್ತಿಲ್ಲ. ಬಟ್ ಶಿ ಈಸ್ ಮ್ಯಾನೇಜಿಂಗ್ ಲಾಟ್ ಆಫ್ ಥಿಂಗ್ಸ್ ಇನ್ ಹರ್ ಲೈಫ್. ಶಿ ಈಸ್ ವೆರಿ ಬಟ್ ವ್ಲಾಗ್ಸ್ ಮಾಡೋದ್ರ ಮಾಡ್ಬೇಕಂದ್ರೆ ಲೈಕ್ ಭಾಳ ಡಿಫಿಕಲ್ಟ್ ಅನಿಸ್ತೈತಿ ವ್ಲಾಗಿಂಗ್ ಮಾಡೋದು. ಬಿಕಾಸ್ ಎಡಿಟಿಂಗ್ ಭಾಳ ಟೈಮ್ ತಗೋದೈತೆ. ಆ್ಯಕ್ಚುಲಿ ಎಡಿಟಿಂಗ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಪೇಷನ್ಸ್ ಭಾಳ ಬೇಕಾಗ್ತೈತಿ. ಐ ನೋ ಸೊ ಬಟ್ ಏನಂದ್ರೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಗ್ರೂಪ್ ಯಾರು ವ್ಲಾಗ್ಸ್ ಅದು ಮಾಡೋದಿಲ್ಲ. ಆ್ಯಂಡ್ ಕ್ಯಾಮ್ರಾ ಮುಂದೆ ಬರಾಕ ಇಷ್ಟ ಏನು ಭಾಳ ಜನಕ್ಕೆ. ಬಟ್ ಆ್ಯಂಡ್ ಸಮ್ವನ್ ಲೈಕ್ ಏನಾರೇ ಮಾಡ್ತಿರ್ತೇವಲ್ಲ, ಲೈಕ್ ನಾವು ಲೈಫ್ ಒಳಗೆ ಎಲ್ಲ ಟ್ರಾವೆಲ್ ಮಾಡ್ತಿರ್ತೇವೆ, ಏನು ಮಾಡ್ತಿರ್ತೀವಿ. ಅಟ್ಲೀಸ್ಟ್ ವ್ಲಾಗ್ಸ್ ನಮ್ಮ ಸಂಬಂಧನೇ ಮಾಡಿ ಇಟ್ಕೊಂಡ್ರೆ ನಾವು ಮುಂದೆ ಹೋಗಿ ನೋಡ್ಬೋದು. ಅಂದರೆ ನಮ್ಮ ಏಜ್ ಆದ ನಂತರ ಮೇ ಬಿ ನಾವು 20s and 30s ಹೋಗಿ ಟ್ರಾವೆಲ್ ಮಾಡ್ತೇವಲ್ಲ. ಆ್ಯಂಡ್ ಆಫ್ಟರ್ ಲೈಕ್ ಎಷ್ಟು ವರ್ಷ ಬದುಕ್ಬೇಕು ಗೊತ್ತಿಲ್ಲ, ಬಟ್ ಸ್ಟಿಲ್ ಲೈಕ್ ಆಫ್ಟರ್ 50s or something we can see all our vlogs and remind ನಾವು ಇಲ್ಲಿ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ಆ್ಯಂಡ್ ಈ ಆಕ್ಟಿವಿಟೀಸ್ ಮಾಡಿದ್ವಿ, ಆ ಥರ ಮಾಡಿದ್ವಿ. ಸೊ ಜಸ್ಟ್ ಡಿಜಿಟಲ್ ರೆಕಾರ್ಡಿಂಗ್ ಫಾರ್ ಮೈ ಸೆಲ್ಫ್. ಸೊ ವ್ಲಾಗ್ ಮಾಡೋದು ಮೇನ್ ಅಂದ್ರೆ ಅದ, ಲೈಕ್ ವ್ಲಾಗ್ಸ್ ಆಗಲಿ ಫೋಟೋಸ್ ವಿಡಿಯೋಸ್ ಆಗಲಿ ಇಟ್ಕೊಳ್ಳೋದಂದ್ರೆ ಅದ ಒಂದು. ಸ್ಟೋರಿಂಗ್ ದ ಮೆಮೊರೀಸ್. ಸೊ ಮೆಮೊರೀಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು ಆರಾಮಾಗಿ. ಆ್ಯಂಡ್ ಯಾವಾಗ ಬೇಕಾವಾಗ ನೋಡ್ಬೋದು. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಥಿಂಗ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫ್ರೆಂಡ್ಸ್ ಗ್ರೂಪ್ ಒಳಗಾಗಲಿ ಅಥವಾ ಯಾರೋ ನಮ್ಮ ಮನೆಯೊಳಗೂ ಆಗಲಿ ಜಾಸ್ತಿ ವ್ಲಾಗ್ಸ್ ಕ್ಯಾಮ್ರಾ ಆ್ಯಂಡ್ ರೀಲ್ಸ್ ಮುಂದೆ ಬರೋಕೆ ಯಾರಿಗೂ ಅಷ್ಟಿಷ್ಟ ಇಲ್ಲ. ಬಟ್ ನನಗೆ ಇಷ್ಟ ಆಗೈತಿ. ಬಟ್ ಸ್ಟಿಲ್ ನೋಡೋಣ ಎಲ್ಲಿಗೆ ಹೋಗ್ತೈತಿ ವ್ಲಾಗ್ಸ್ ಇದು. ಲೈಕ್ ಅದು ನಾ ಮಾಡೋದು ಭಾಳ ರೇರ್. ಅಂದ್ರೆ ಟ್ರಾವೆಲ್ ಮಾಡ್ತೀನಿ, ಬಟ್ ಪ್ರತಿ ಸಲ ವ್ಲಾಗ್ ಮಾಡೋಕೆ ಆಗೋಂಗಿಲ್ಲ. ಯಾಕಂದ್ರೆ ಸಮ್ ಆಫ್ ಮೈ ಫ್ರೆಂಡ್ಸ್ ದೇ ಡೋಂಟ್ ಲೈಕ್ ಟು ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಆ್ಯಂಡ್ ನಾವು ಯಾವಾಗ ಗ್ರೂಪ್ ಒಳಗೆ ಹೋಗ್ತಿಲ್ಲ, ನಾ ಕ್ಯಾಮ್ರಾ ಮುಂದೆ ಜಾಸ್ತಿ ಇದ್ರೆ ಅವ್ರಿಗೆ ಬೇಜಾರಾಗ್ತದೇನೋ ಅಂತ ನಾನು ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡೋದಿಲ್ಲ ಟೈಮ್ ಒಳಗೆ. ಬಟ್ ನಾ ಯಾವಾಗೂ ಹಿಂಗೆ ಸಪ್ರೇಟಾಗಿ ಬಂದಿದ್ದಿಲ್ಲ, ಆ ಟೈಮ್ ನಾವು ಜಾಸ್ತಿ ಮಾಡ್ಬೋದು. ಸೊ ನೋಡೋಣ ಎಲ್ಲಿದಾಗ ಹೋಗ್ತೀವಿ ವ್ಲಾಗ್ ಸ್ಟೋರಿ ಆ್ಯಂಡ್ ರೀಲ್ಸ್, ಬಿಸ್ನೆಸ್, ಸ್ಕಿನ್ ಕೇರ್ ವಿಡಿಯೋಸ್. ಆ್ಯಂಡ್ ಈಗ ರೀಸೆಂಟಾಗಿ ಯಾವುದೂ ಮಾಡಿಲ್ಲ ನಾ ಜಾಸ್ತಿ. ನೋಡೋಣ. ಆ್ಯಸ್ ಆಫ್ ನಾವು ಈ ತೋರ್ಸ್ ಈಗೆಲ್ಲ ಫ್ರೈ ಆಯ್ತು. ಇದು ಆ್ಯಂಡ್ ಗೋವಾ ಒಳಗೆ ಮಳೆ ಭಾಳ ಬೀಳತೈತೆ. ಆ್ಯಕ್ಚುಲಿ ಅಲರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸಿಕ್ಕೊಂಡೆ ನಾವು. ನಮ್ಮ ಮನೆಯೊಳಗಂತೂ ಒಬ್ವಿಯಸ್ಲಿ ಸ್ಟಾರ್ಟ್ ಆಗೈತಿ ಈಗ ಶ್ರೀ ಗಣೇಶ ಅಂತ ಬೈಯಕ್ಕೆ. ಮನೆಗೆ ಹೋಗ್ಬಂದು ಬಟ್ ಬೇಯಿಸ್ಕೋಬೇಕೀಗ ಮತ್ತೆ. ಸೊ ಗಾಯ್ಸ್ ಅಡುಗೆ ಎಲ್ಲ ಆಗೈತಿ ಈಗ. ಸೊ ಐ ಕುಕ್ ಸಮಥಿಂಗ್ ಐ ಹ್ಯಾವ್ ಕುಕ್ಡ್ ಸಮಥಿಂಗ್. ಅಂದ್ರೆ ಲೈಕ್ ಸರ್ವೈವಲ್ ಸ್ಕಿಲ್ಸ್ ಅಂತೂ ಐತಿ. ಕುಕಿಂಗ್ ಮಾಡ್ಕೊಂಡು ತಿನ್ನೋ ಅಷ್ಟೇ. ನಾಟ್ ಅ ಮಾಸ್ಟರ್ ಶೆಫ್ ಆರ್ ಸಮಥಿಂಗ್. ಬಟ್ ಯಾ ಫಸ್ಟ್ ರೈಸ್ ಮಾಡೇನಿ. ಐ ಹೋಪ್ ಸೊ. ಅನ್ನ ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಆ್ಯಂಡ್ ಆಲ್ಸೋ ನೀರು ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಇಟ್ಸ್ ಪ್ರಾಪರ್. ಆ್ಯಂಡ್ ದೆನ್ ಪೊಟ್ಯಾಟೊ. ಆ್ಯಕ್ಚುಲಿ ಇದು ಹೊತ್ತೈತಿ ಸ್ವಲ್ಪ, ಬಿಕಾಸ್ ಆ ಇಂಡಕ್ಷನ್ ಮೇಲೆ ನಂಗೆ ಮಾಡೋದು ಗೊತ್ತಾಗಿಲ್ಲ ಕರೆಕ್ಟಾಗಿ. ಅದು ಫ್ರೈ ಮಾಡೋಳಗೆ ಇಟ್ಟಿದ್ವಿ, ಅದಕ್ಕೆ ಹೊತ್ತಿತ್ತು. ಆ್ಯಂಡ್ ದೆನ್ ಫ್ರೈಡ್ ಬೆಂಡಿ. ಸೊ ಇದನ್ನು ಮಾಡೇನಿ. ಪೊಟ್ಯಾಟೊ ಸ್ವಲ್ಪ ಹೊತ್ತೈತಿ. ಸೊ ಅದಕ್ಕೆ ನೋಡೋ ಆಗ್ಬೋದು ಸ್ವಲ್ಪ, ಬಿಕಾಸ್ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿರೋದು ಈ ಇಂಡಕ್ಷನ್ ಮೇಲೆ ನಂಗೆ ಸೆಟ್ಟಿಂಗ್ ಗೊತ್ತಾಗಿಲ್ಲ ಕರೆಕ್ಟಾಗಿ. ಆ್ಯಂಡ್ ದಟ್ಸ್ ವೈ. ಆ್ಯಂಡ್ ಈಗೇನಿಲ್ಲ, ಜಸ್ಟ್ ಊಟ ಮಾಡಿ ಮಕ್ಕೊಂಡ್ಬಿಡೋದು. ಆ್ಯಂಡ್ ನಾನು ಹೇಳ್ತೀನಿ, ಇವತ್ತು ಪಂಜಿಗೆ ಹೋಗಿದ್ವಿ ನಾವು. ಸೊ ಪಂಜಿ ಒಳಗೆ ಏನಂದ್ರೆ ಲೈಕ್ ನನಗೇನು ಸರಿ ಅನಿಸ್ಲಿಲ್ಲ ಅಂದ್ರೆ, ಫಸ್ಟ್ ಥಿಂಗ್ ರಿವ್ಯೂ ಕೊಡ್ತೀನಿ, ಬರೀ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಏನಂದರೆ ಪಂಜಿ ಒಳಗಡೆ ಅದು ಫಸ್ಟ್ ನಾವು ಕ್ರೂಸ್ ಒಳಗೆ ಹೋದ್ವಿ. ಕ್ರೂಸ್ ವಾಸ್ ನಾಟ್ ಎಟ್ ಆಲ್ ಗುಡ್. ನಿಮ್ಗೇನಾದರೂ ಕ್ರೌಡ್ ಬೇಡ ಅಂದ್ರೆ ಮಿಕ್ಸ್ ಎಲ್ಲ ಜನ ಲೋಕಲ್ ಎಲ್ಲರೂ ಇರೋದು ನನಗೆ ಪಸಂದಿಲ್ಲ ಅಂದರೆ ಹೋಗ್ಬೇಡ್ರಿ. ಬಿಕಾಸ್ ದಟ್ಸ್ ಅ ವೇಸ್ಟ್ ಆಫ್ ಮನಿ, 500 rupees. ಆ್ಯಂಡ್ ಬರೀ ಜಸ್ಟ್ ಬರೋದು ಅಷ್ಟೇ. ಅದ್ರೊಳಗೆ ಏನೂ ಕವರ್ ಮಾಡೋಂಗಿಲ್ಲ. ಆ್ಯಂಡ್ ಲೈನ್ ಭಾಳ ದೊಡ್ಡದಿರ್ತೈತೆ, ನೀವು ನಿಲ್ಬೇಕಾಗ್ತೈತಿ ಲೈನ್ ಒಳಗೆ.
ಅಷ್ಟೇನು ಸರಿ ಅನಿಸಿಲ್ಲ ನನಗೆ ಟು ಬಿ ಫ್ರ್ಯಾಂಕ್. ಆ್ಯಂಡ್ ಅಲ್ಲಿದಲ್ಲೇ ತಿರ್ಸಾತಿರೋರ ಪೂರ್ತಿ ಏನು ರೌಂಡ್ ಹಾಕೊಂಡು ಬರೋಕ್ಕೆಲ್ಲ ನದಿ ಒಳಗೆ ಅಲ್ಲಿನ ಬ್ರಿಡ್ಜ್, ಅದು ಪಂಜಿ ಬ್ರಿಡ್ಜ್ ಅದೆಲ್ಲ ಅಲ್ಲಿಂದ ಹಿಡಿದು ಅದು ಲೈಕ್ ಅದ್ರದ್ದು ಲೊಕೇಶನ್ ಅದು ರೌಂಡ್ ತಿರ್ಸಾತಿದ್ರು. ಆ್ಯಂಡ್ ಪಾರ್ಟಿ ಏನು ನನಗೇನೋ ಸರಿ ಅನಿಸಿಲ್ಲ ಅಲ್ಲೇ. ಸೊ ದಟ್ ವಾಸ್ ನಾಟ್ ಅ ಗುಡ್ ಆ್ಯಟ್ ಆಲ್. ನನಗೆ ಅನಿಸಿದ ಪ್ರಕಾರ ಅದೇನು ಸರಿ ಅನಿಸಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದ್ರೆ ಹಾಂ, ಫೌಂಟೈನ್ ನ್ಯಾಶ್ ಅಂತೀವಲ್ಲ, ಪೋರ್ಚುಗಲ್ ವರ್ಡ್, ಅದೆಲ್ಲ ಕಲರ್ ಮನೆ ಇರ್ತಾವ. ಸೊ ಅಲ್ಲಿ ಹೋಗಿ ಫೋಟೋಸ್ ತೊಗೋಬೇಕು, ವಿಡಿಯೋಸ್ ತೊಗೋಬೇಕಂತ ಹೋದ್ರೆ ದಟ್ ಈಸ್ ಅ ಬಿಗ್ ನೋ. ಬಿಕಾಸ್ ಅಲ್ಲಿ ನಿಮಗೆ ಫೋಟೋಸ್ ವಿಡಿಯೋಸ್ ಏನೂ ಅಲೌಡ್ ಇಲ್ಲ. ಒಂದು ಕಡೆ ಹೋಗಿ ನಿಂತ್ರೂ ಅಲ್ಲಿ ಬಂದು ಹೇಳ್ತಾರೆ ಇಲ್ಲಿ ನಿಲ್ಬೇಡ್ರಿ, ಫೋಟೋಸ್ ತೊಗೋಬೇಡ್ರಿ. ಎಲ್ಲ ಮನೆ ಮುಂದೂ ಬೋರ್ಡ್ ಹಚ್ಚಿದ್ದಾರೆ ಲೈಕ್ ನೋ ಫೋಟೋಸ್ ಆ್ಯಂಡ್ ವಿಡಿಯೋಗ್ರಫಿ ಅಲೌಡ್ ಅಂತ. ಆ್ಯಂಡ್ ಇವನ್ ವೆಹಿಕಲ್ಸು ಹೋಗಬಾರ್ದಂತಲೂ ಅಲ್ಲಿ ಬೋರ್ಡ್ಸ್ ಹಚ್ಚಿದ್ದಾರೆ. ಸೊ ಅಲ್ಲಿ ಹೋಗಿ ಕೆಫೆ ಒಳಗೆ ಕುಂತು ಜಸ್ಟ್ ಏನು ಬಂದ್ವಿ. ಆ್ಯಂಡ್ ನಂಗೆ ಜಾಸ್ತಿ ವಿಡಿಯೋಸ್ ಕ್ಲಿಪ್ಸ್ ಫೋಟೋಸ್ ತೊಗೊಳಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ಅಲೌಡ್ ಇಲ್ಲ ಆ್ಯಕ್ಚುಲಿ. ಸೊ ದ್ಯಾಟ್ಸ್ ನಾಟ್ ಗುಡ್ ಐಡಿಯಾ. ಜಸ್ಟ್ ಹೋಗಿ ಬರ್ಬೋದು, ಬಟ್ ನಿಮ್ಗೆ ಏನಾದ್ರು ಫೋಟೋಸ್ ವಿಡಿಯೋಸ್ ಅದು ಬೇಕಾದ್ರೆ ದಟ್ಸ್ ಅ ನಾಟ್ ರೈಟ್ ಪ್ಲೇಸ್. ಆ್ಯಂಡ್ ಥರ್ಡ್ ಪ್ಲೇಸ್ ಹಾಂ, ಚರ್ಚ್ ವಾಸ್ ಓಕೆ ಬಿಕಾಸ್ ಚರ್ಚ್ ಮೇನ್ ರೋಡ್ದಾಗ ಇತ್ತು. ಆ್ಯಂಡ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಜಾಸ್ತಿ ಮೂವೀಸ್ ಶೂಟ್ ಆಗಿದ್ದಾವೆ ಲೈಕ್ ಬಾಲಿವುಡ್ ಮೂವೀಸ್. ಯಾವುದಂತಾರದು ದಿಲ್ವಾಲೆ ಆ್ಯಂಡ್ ಆಶಿಕಿ 2. ಆ್ಯಂಡ್ ಸೆಕೆಂಡ್ ಥಿಂಗ್ ಅಂದ್ರೆ ರಣವೀರ್ ಸಿಂಗ್ದೊಂದು ಯಾವುದೋ ಮೂವಿ ಐತಿ, ಅದನ್ನು ಅಲ್ಲೇ ಶೂಟ್ ಆಗೈತಿ. ಸೊ ಮಲಂಗ್ ಆ್ಯಂಡ್ ಮೆನಿ ಮೂವೀಸ್ ಅಲ್ಲಿ ಶೂಟಿಂಗ್ ಆಗಿದ್ದವು. ಗೈಸ್ ಯು ಕ್ಯಾನ್ ಸಿ ದಿಸ್ ಲೊಕೇಶನಿಗೆ ನಮ್ಗೆ ಹೋಗಿದ್ವಿ. ಆ್ಯಂಡ್ ಆಲ್ಸೋ ದಿಸ್ ಚರ್ಚ್, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಒನ್. ಆ್ಯಂಡ್ ಇದು ಮಲಂಗ್ ಮೂವಿ ಒಳಗೂ ಐತಿ. ದಟ್ಸ್ ಆದಿತ್ಯ ರಾಯ್ ಕಪೂರ್ ಆ್ಯಂಡ್ ದಿಶಾ ಪಟಾನಿಸ್ ಮೂವಿ. ಇದು ಮಲಂಗ್ ಮೂವಿ. ಆ್ಯಂಡ್ ಆಲ್ಸೋ ಇನ್ ಸಿಂಹಾ ಮೂವಿ ಒಳಗೆ ಐತಿ ಇದು. ಸೆಕೆಂಡ್ ಥಿಂಗ್ ಅಂದ್ರೆ ಆಶಿಕಿ 2 ಮೂವಿ ಒಳಗೆ ಐತಿ ದಿಸ್ ಚರ್ಚ್. ಆ್ಯಂಡ್ ದಿಲ್ವಾಲೆ ಮೂವಿ ಒಳಗೂ ಇದನ್ನು ತೊಗೊಂಡಾರ ಚರ್ಚ್. ಸೊ ಈ ಚರ್ಚ್ಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ಬಾಗಿ 2 ಮೂವಿ ಒಳಗೂ ಐತಿ. ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಚರ್ಚ್ ಆ್ಯಕ್ಚುಲಿ. ಅದೊಂದು ವರ್ತ್ ಐತಿ ನೋಡೋಕೆ. ನಾವು ಒಳಗಡೆ ಏನು ಹೋಗಿಲ್ಲ, ಹೊರಗಿಂದ ನೋಡಿದ್ವಿ ಬಿಕಾಸ್ ಅದು ಪ್ರೇಯಿಂಗ್ ಪ್ಲೇಸ್. ಒಳಗಡೆ ಹೋಗಿ ಫೋಟೋಸ್ ಅದು ತಗೋರೋದು ಸರಿಯಲ್ಲ. ನಾವು ಹೊರಗೆ ನಿಂತು ವ್ಯೂ ಅಷ್ಟು ನೋಡಿದ್ವಿ. ಆ್ಯಂಡ್ ಅಲ್ಲಿ ಅಂದ್ರೆ ಚರ್ಚ್ ಮುಂದ್ಗಡೆ ಹಿಂಗೆ ಸ್ವಲ್ಪ ರೋಡ್ ಬಂದಿದ್ದಲ್ಲ, ಅಲ್ಲಿಂದ ನಿಮ್ಗೆ ಫೋಟೋಸ್ ಅದು ಸಿಗ್ಬೋದು, ಚಲೋ ಬರ್ತಾವ. ಆ್ಯಂಡ್ ಇವತ್ತಂತೂ ಮಳೆ ಇತ್ತು. ಸೊ ಹೋಗಿ ಅಷ್ಟೇನು ವರ್ತ್ ಅನಿಸಿಲ್ಲ. ಮಳೆ ಒಳಗೆ ಹೋದ್ವಿ, ಮಳೆ ಒಳಗೆ ಬಂದ್ವಿ. ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ನಾಟ್ ದ್ಯಾಟ್ ಗುಡ್. ಹಾಂ ಓಕೆ, ಚರ್ಚ್ಗೆ ಹೋಗ್ಬೋದು, ಯಾಕಂದರೆ ಅಲ್ಲಿ ನಿಮಗೇನೋ ಫೋಟೋ ಶೂಟ್ಸ್ ಅದು ಬೇಕಾದ್ರೆ ಹೋಗ್ಬೋದು. ಜಸ್ಟ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೋಬೇಕಪ್ಪ. ಎಲ್ಲ ಅಂದ್ರೆ ಇಟ್ಸ್ ಎ ಗುಡ್ ಪ್ಲೇಸ್. ಯು ಕ್ಯಾನ್ ಗೋ ಜಸ್ಟ್ ಎಕ್ಸ್ಪ್ಲೋರ್, ಟೇಕ್ ಅ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಮ್ ಬ್ಯಾಕ್. ಬಟ್ ಭಾಳ ರಿಸ್ಟ್ರಿಕ್ಷನ್ಸ್ ಐತಿ. ಸ್ಪೆಷಲಿ ಕಲರ್ಫುಲ್ ಹೌಸಸ್ ಅದಾವಲ್ಲ, ಪೋರ್ಚುಗೀಸ್ ಹೌಸ್ ಅಂದ್ರೆ ಅಲ್ಲೆಲ್ಲ ಲೋಕಲ್ಸ್ ಇರ್ತಾರೆ. ಆ್ಯಕ್ಚುಲಿ ಲೋಕಲ್ಸ್ಗೆ ಅಲೌ ಅಂದ್ರೆ ಪಸಂದಿಲ್ಲ ನೀವು ಹೋಗಿ ಅವ್ರ ಮನೆ ಮುಂದೆ ಫೋಟೋಸ್ ತಕ್ಕೋರೋದು. ಆ್ಯಂಡ್ ಒಬ್ರೊಬ್ರು ಭಾಳ ಸ್ಮೂತಾಗಿ ಹೇಳ್ತಾರೆ, ಒಬ್ರೊಬ್ರು ಭಾಳ ರೂಡಾಗಿನೂ ಹೇಳ್ತಾರೆ ತಕ್ಕೋಬೇಡ್ರಿ ಅಂತ. ಇದು ನಂದೇನು ಎಕ್ಸ್ಪೀರಿಯನ್ಸ್ ನನಗೇನು ಆ ಥರ ಆಗಿಲ್ಲ. ಬಟ್ ಅಲ್ಲಿ ಗಾರ್ಡ್ಸ್ದು ನಿಂತಿರ್ತಾರೆ, ಹೇಳ್ತಾರೆ ತೊಗೋಬೇಡ್ರಿ ಅಂತಂದ. ಬಟ್ ಇನ್ಸ್ಟಾಗ್ರಾಮ್ನೊಳಗೆ ಸ್ವಲ್ಪ ರಿವ್ಯೂಸು ನೋಡಿದ್ದೆ ನಾನು, ಸ್ವಲ್ಪ ಜನ ಸ್ವಲ್ಪ ರೂಡಾಗಿನೂ ಹೇಳ್ತಾರಂತ. ಸೊ ವೈ ಟು ಟೇಕ್ ಫೋಟೋಸ್ ಆ್ಯಂಡ್ ಅವ್ರ ಕಡೆಯಿಂದ ಏನೋ ಅನ್ಸ್ಕೊಂಡಿದ್ದೆ ಫೋಟೋಸ್ ಅದು ತೊಗೋಬೇಕು. ಸೊ ದಟ್ಸ್ ಓಕೆ. ನಾವು ಹಂಗೆ ಹೋಗಿ ಹಂಗೆ ಬಂದ್ವಿ. ಆ್ಯಂಡ್ ಅಲ್ಲೊಂದು ಕೆಫೆ ಇತ್ತು. ಆ ಕೆಫೆ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಸೊ ಜಸ್ಟ್ ಹೋಗಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂತೀವಿ. ಆ್ಯಂಡ್ ಓವರ್ ಆಲ್ ಪಂಜಿ ಈಸ್ ನೈಸ್. ಆ್ಯಂಡ್ ಸಿಟಿ ಭಾಳ ಚಲೋ ಐತಿ. ಆ್ಯಂಡ್ ಮೇಲೆಲ್ಲ ಬ್ರಿಡ್ಜ್ ಅದು ಐತಿ. ಅಲ್ಲಿದ್ದು ಆರ್ಕಿಟೆಕ್ಚರ್ ಆಗಲಿ, ಅಲ್ಲಿಂದ ರೋಡ್ಸ್ ಆ್ಯಂಡ್ ನೀಟ್ ಕ್ಲೀನ್ ಐತಿ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ನೀವು ಕ್ರೂಸ್ ಒಳಗೆ ಹೋಗ್ಬೇಕಾದ್ರೂ ಬಾರ್ಗೇನ್ ಮಾಡಿರಿ. ನಾವಂತೂ ಬಾರ್ಗೇನ್ ಮಾಡಿಲ್ಲ ಅನ್ಕೋತೀನಿ. ಸೊ ದ್ಯಾಟ್ಸ್ ಅಬೌಟ್ ಪಂಜಿ. ಆ್ಯಂಡ್ ಯಾ, ಇನ್ನು ಮಾಸ್ಕೋದು ಹೋಗಬೇಕಾಗಿತ್ತು ಬಟ್ ಹೋಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅವರೇ ಟ್ರೈ ಮಾಡೋಣ. ಸೊ ದ್ಯಾಟ್ಸ್ ಇಟ್ ಅಬೌಟ್ ಟುಡೇಸ್ ಟೂರ್ ಟ್ರಿಪ್ ಇನ್ ಗೋವಾ. ಸೊ ಯಾ, ಈಗ ಮಲ್ಕೊಳ್ಳೋ ಟೈಮ್ ಆಯಿತು. ಊಟ ಮಾಡಿ ಹಾಕೊಂಡು ಬಿಡ್ತೀನಿ. ಬಾಯ್ ಗಾಯ್ಸ್, ಗುಡ್ ನೈಟ್.